ಅಂತ ಹೇಳಿದ್ರೆ ನಮಗೆ ನನ್ನ ಗಂಡನಿಗೆ ಕ್ಯಾನ್ಸರ್ ಆಗಿತ್ತು, ಕಿಸ್ಬೈ ಹಾಸ್ಪಿಟಲ್ ಇದ್ದು. ನಾನು ಹಾಸ್ಪಿಟ್ಲಿಂದಲೇ ಬೇಡ್ಕೊಂಡಿದ್ದೆ ನನ್ನ ಗಂಡಂಗೆ ಹುಷಾರಾದ್ರೆ ಸಾಕಪ್ಪ ದೇವ್ರೆ, 15,600 ರೂಪಾಯಿಂದ ನ್ಯೂಟ್ರಿಷನ್ ಹಾಕ್ಬೇಕು ಅಂತ ಹೇಳಿದ್ರೆ ಲೈಫ್ ಟೈಮ್ ತಗೋಬೇಕು ಅಂತ ಹೇಳಿದ್ದೆ. ಮತ್ತೆ ಬೇಡ್ಕೊಂಡೆ ನಾನು, ನನ್ನ ತಾಳಿ ಭಾಗ್ಯ ಗಟ್ಟಿ ಇದೆ ಅಂತ ಹೇಳ್ಬಿಟ್ಟು ಆಶೀರ್ವಾದ ಮಾಡಿ ನನ್ನ ಗಂಡನ ಉಳಿಸ್ಕೊಟ್ಟೆ. ತಿಂಗಳ 15,000 ರೂಪಾಯಿ ಹೆಂಗಪ್ಪ ಹೊಂಚೋದು ಅಂತ ಹೇಳ್ಬಿಟ್ಟು ನಾನು ಮತ್ತೆ ಬೇಡ್ಕೊಂಡೆ. ಇಂಜೆಕ್ಷನ್ ಏನು ಇಲ್ದಂಗೆ ನನ್ನ ಗಂಡನ ಮತ್ತೆ ಬದುಕಿಸ್ಕೊಡು ಅಂತ ಹೇಳ್ಬಿಟ್ಟು ಬೇಡ್ಕೊಂಡೆ. ಅದನ್ನು ನೆರವೇರಿಸ್ಕೊಡ್ತು ದೇವರು. ಮತ್ತೆ ನಾನು ಇಂಜೆಕ್ಷನ್ ಇವಾಗ ತಗೊಂತಿಲ್ಲ. ನಮ್ಮ ಮನೆಯವರು ಅಲ್ಲೇ ಒಂದು 6 ತಿಂಗಳಾಯ್ತು ಇಂಜೆಕ್ಷನ್ ಬಿಟ್ಬಿಟ್ಟು. ಆಮೇಲೆ ನಾವು ಸ್ಕ್ಯಾನಿಂಗ್ ಮಾಡಿಸಿದ್ದು ಎಲ್ಲ ನಾರ್ಮಲ್ ಅಂತ ಬಂದಿದೆ. ನನ್ನ ತಾಳಿ ಭಾಗ್ಯ ಹಿಂಗೆ 100 ವರ್ಷ ನನಗೆ ಗಟ್ಟಿಯಾಗಿ ಕೊಟ್ಟರೆ ಗುರುಗಳು ನನಗೆ ಆಶೀರ್ವಾದ ಬೇಡ್ಕೊಂತೀನಿ. ಅದೆಲ್ಲ ನೆರವೇರ್ತೈತಿ ಆ ತಾಯಿ ನಂಬಿಕೆ. ನನ್ನ ತಂಗಿ ಮಾಂಗಲ್ಯ ಸ್ಥಿರವಾಗಿರ್ಲಿಕ್ಕೆ ಎಲ್ಲ ಆಶ್ರಮ ಮಾಡ್ರಪ್ಪ. ತಂಗಿ ಇದು ನಾನು ಹೇಳಿದ್ದಲ್ಲ, ಅದು ಆರಿಸಿದ ಅಷ್ಟೇ. ನನ್ನ ಧರ್ಮ ಹೇಳೋದು, ನಂಬಿಕೆ ನಮ್ಮ ಧರ್ಮ ಅನ್ನೋದು. ನಾವು ದೇವರಿಗೆ ಅಂತ ಹೇಳಲ್ಲ. ನಿಮ್ಮ ನಂಬಿಕೆ ಸ್ಥಿರವಾಗಿರಲಿ, ತಮಗೆ ಆಯುಷ್ಯ ಕೊಡಲಿ, ನಿಮ್ಮ ಮಾಂಗಲ್ಯ ಬಗ್ಗೆ ಚೆನ್ನಾಗಿರಲಿ.